ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ, ಪ್ರಸ್ತುತ ಭಾರತ ದೇಶದಲ್ಲಿ ಕಂಡುಬರ್ತಕ್ಕಂತಹ ಎಲ್ಲ ರಾಜ್ಯಗಳ ಗವರ್ನರ್ ಹಾಗೆ ಈ ಲೆಫ್ಟಿನೆಂಟ್ ಗವರ್ನರ್ಗಳ ಬಗ್ಗೆ ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಸರ್. ಸೊ ಯಾವ್ಯಾವ ರಾಜ್ಯಗಳ ಗವರ್ನರ್ ಯಾರಾಗಿದ್ದಾರೆ ಅಂಡ್ ಇತ್ತೀಚೆಗೆ ಯಾರ್ಯಾರನ್ನ ಈ ಮರು ಬದಲಾವಣೆ ಮಾಡಲಾಗಿದೆ ಅಂತ. ಓಕೆ, ಸೊ ಯಾಕೆ ಅಂತ ಕೇಳಿದ್ರೆ, ಇತ್ತೀಚೆಗೆ ನಮ್ಮ ಭಾರತದ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರು ಏನು ಮಾಡಿದ್ದಾರೆ, ಸೊ ಅವರು ಹಲವಾರು ರಾಜ್ಯಗಳ ಗವರ್ನರ್ಗಳನ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ. ಓಕೆ, ನೀನು ಈ ರಾಜ್ಯಕ್ಕಿದ್ದೆ ಇವಾಗ, ಸೊ ನೀನು ಈ ರಾಜ್ಯಕ್ಕೆ ಹೋಗು. ಓಕೆ, ಆ್ಯಂಡ್ ದೆನ್ ಕೆಲವೊಬ್ಬರನ್ನ ಹೇಗೆ ಅಂತಂದರೆ ಹೊಸದಾಗಿ ನೇಮಕವನ್ನು ಮಾಡಿದ್ದಾರೆ. ಸೊ ಆ ಎಲ್ಲ ರಾಜ್ಯಪಾಲರನ್ನ ಹಾಗೆ ಒಂದು ಲೆಫ್ಟಿನೆಂಟ್ ಗವರ್ನರ್ಗಳನ್ನು ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ. ಸೊ ಆ್ಯಂಡ್ ದೆನ್ ಈ ಒಂದು ಕ್ಲಾಸ್ ಯಾವ್ಯಾವ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಕೇಳಿದ್ರೆ, ನೀವು SSC ಯಾವುದೇ ಎಕ್ಸಾಮ್ ಬರೀರಿ, GD ಎಕ್ಸಾಮ್ ಬರೀರಿ, ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಷದ MTS ಎಕ್ಸಾಮ್ ಬರೀರಿ, ಆ್ಯಂಡ್ ದೆನ್ CHSL ಎಕ್ಸಾಮ್ ಬರೀರಿ, ಆ್ಯಂಡ್ ದೆನ್ CGL ಎಕ್ಸಾಮ್, ಆ್ಯಂಡ್ ದೆನ್ ನೆಕ್ಸ್ಟ್ ನೀವು RRB ನಡೆಸ್ತಕ್ಕಂತಹ RRB D ಗ್ರೂಪ್ ಎಕ್ಸಾಮ್, ಆ್ಯಂಡ್ ದೆನ್ NTPC ಎಕ್ಸಾಮ್, ಆ್ಯಂಡ್ ದೆನ್ RPF ಎಕ್ಸಾಮ್. ಸೊ ನೀವು ಯಾವುದೇ ಎಕ್ಸಾಮ್ ಬರೆದ್ರೂ ಸಹ ನಿಮಗೆ ಇಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತವೆ, ಯಾಕೆಂದರೆ ಹಲವಾರು ರಾಜ್ಯಗಳ ಬದಲಾವಣೆ ಆಗಿರೋದ್ರಿಂದ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸ್ಟೇಟ್ಗೆ ಅಂತ ಹೇಳೋದಾದ್ರೂ ಸಹ ಸ್ಟೇಟ್ ಗೌರ್ಮೆಂಟಿನ ಎಕ್ಸಾಮ್ಗೂ ಸಹ ಇಲ್ಲಿಂದ ನಿಮಗೆ ಕ್ವಶನ್ ಫಿಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಯಾಕೆ ಇಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ ಅಂದರೆ, ಸಾಕಷ್ಟು ಬದಲಾವಣೆ ಆಗಿದೆ. ಸೊ ದ್ಯಾಟ್ಸ್ ವೈ. ಓಕೆ, ಸೊ ಒಂದೇನೆಂದರೆ ದ ಪೊಲಿಟಿಕಲ್ ರೀಸನ್ ಜಾಸ್ತಿ ಈ ಒಂದು ಬದಲಾವಣೆಗೆ ಕಾರಣವಾಗಿದೆ. ಸೊ ಆ ಕಾರಣದಿಂದಾಗಿ ಈ ಒಂದು ಪ್ರಶ್ನೆಗಳು ನಿಮಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರಿನಾ. ಸೊ ಅದಕ್ಕೆ ಈ ಒಂದು ಕ್ಲಾಸ್ ನಿಮಗೆ ಉಪಯೋಗ ಆಗುತ್ತೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಗವರ್ನರ್ಗಳು. ಓಕೆ, ಈ ಗವರ್ನರ್ಗಳ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ನಿಮ್ಗೆ ಕೇಳ್ತಾನೆ. ಸೊ ಅವನು ಹೇಳಬೇಕಾಗುತ್ತೆ, ಸರ್ ಗವರ್ನರ್ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಕೇಳಿದ್ರೆ 153ನೇ ವಿಧಿ ಗವರ್ನರ್ ಬಗ್ಗೆ ಹೇಳುತ್ತೆ. ಸರ್ ಇಲ್ಲ ಸರ್, ನೀವು ರಾಂಗ್ ಹೇಳ್ತಿದ್ದೀರಾ. ಯಾಕೆ ಅಂತ ಕೇಳಿದ್ರೆ, ನಾನು ಒಂದು ಕ್ವಶನ್ ಪೇಪರಲ್ಲಿ ನೋಡಿದ್ದೀನಿ 155ನೇ ವಿಧಿ ಅಂತ ಕೊಟ್ಟಿದ್ದಾನೆ. ಹೌದಾ, 155ನೇ ವಿಧಿ ಗವರ್ನರ್ ಬಗ್ಗೆನೇ ಹೇಳುತ್ತೆ, ಬಟ್ ಆ ಗವರ್ನರ್ಗಳ ಹುದ್ದೆಯ ಬಗ್ಗೆ ಹೇಳುವುದಿಲ್ಲ. ಸೊ ಬದಲಾಗಿ ಗವರ್ನರ್ಗಳ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ 153ನೇದು. ಬಟ್ ಈ ಒಂದು ಗವರ್ನರ್ಗಳ ನೇಮಕಾತಿಯ ಬಗ್ಗೆ ಹೇಳ್ತಕ್ಕಂಥ 155ನೇ ವಿಧಿ ಅಂತ ಹೇಳ್ತೀವಿ ಸರ್. ಸೊ ಮೀನ್ಸ್ ನಮ್ಮ ಭಾರತದ ಪ್ರೆಸಿಡೆಂಟ್ ಅವರು ಈ ಭಾರತದ ಗವರ್ನರ್ಗಳನ್ನು ನೇಮಕ ಮಾಡೋದರ ಬಗ್ಗೆ ಹೇಳ್ತಕ್ಕಂಥ ವಿಧಿ 155ನೇ ವಿಧಿ. ಸೊ ಇದೇ ಒಂದು ವಿಧಿಯನ್ವಯ ನಮ್ಮ ಭಾರತದ ರಾಷ್ಟ್ರಪತಿಗಳು ಏನು ಮಾಡಿದರೆ, ಇತ್ತೀಚೆಗೆ ಹಲವಾರು ವ್ಯಕ್ತಿಗಳನ್ನು ನೇಮಕ ಮಾಡಿದ್ದಾರೆ ಸರಿನಾ. ಸೊ ಇಷ್ಟು ನಿಮ್ಗೆ ಗೊತ್ತಾಯ್ತಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇವರ ಅವಧಿ ಎಷ್ಟಾಗಿರುತ್ತೆ ಸರ್? ರಾಷ್ಟ್ರಪತಿಗಳಿಗೆ ಇದೆಯಲ್ಲ ಸರ್ ಇವಾಗ 5 ವರ್ಷ, ಅದೇನು ಪ್ರಧಾನಮಂತ್ರಿಗಿದೆ 5 ವರ್ಷ, ಆ್ಯಂಡ್ ದೆನ್ MP ಗೆ ಯಾರಿಗೆ ಈ MLAಗಳಿಗೆ 5 ವರ್ಷ. ಹಾಗಾದರೆ ಇವರಿಗೆ ಎಷ್ಟು ವರ್ಷ ಇದೆ ಅಂತ ಸರಿನಾ. ಸೊ ಇವ್ರ ಬಗ್ಗೆ ಹೇಳ್ತಕ್ಕಂಥ ಆ ಒಂದು ಅವಧಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 156ನೇ ವಿಧಿ ಅಂತ ಹೇಳ್ತೀವಿ ಸರ್. ಈ ಒಂದು 156ನೇ ವಿಧಿ ಏದ್ರ ಬಗ್ಗೆ ಹೇಳುತ್ತೆ ಅಂದರೆ, ಇವರ ಅವಧಿಯ ಬಗ್ಗೆ ಹೇಳುತ್ತೆ. ಹಾಗಾದರೆ ಇವರ ಅವಧಿ ಎಷ್ಟು? ಆಪ್ಷನ್ A 5 ವರ್ಷಗಳು, ಆಪ್ಷನ್ B 6 ವರ್ಷಗಳು, ಆಪ್ಷನ್ C ಏನಿದೆ ಅಂದರೆ ಈ 7 ವರ್ಷಗಳು, ಆಪ್ಷನ್ D ನನ್ ಆಫ್ ದಿ ಅಬೌವ್. ಯಾವುದಾಗುತ್ತೆ ಇದಕ್ಕೆ? ನನ್ ಆಫ್ ದಿ ಅಬೌವ್ ಆಗುತ್ತೆ. ಯಾಕಂದರೆ ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ಟಿದ್ದಾನೆ ಅಂದರೆ ಆಪ್ಷನ್ ಡಿನೇ ಆಗಿರುತ್ತೆ ಸರ್. 5 ವರ್ಷ ಆಗ್ಬೋದಲ್ಲ, 5 ವರ್ಷ ಆಗೋದಿಲ್ಲ. ಬದಲಾಗಿ ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ಇವರು ಇರ್ತಾರೆ. ಬಟ್ ನಾರ್ಮಲಿ 5 ವರ್ಷಕ್ಕೆ ಅವ್ರಿಗೆ ತೆಗಿತಾರೆ. ಬಟ್ 5 ವರ್ಷಕ್ಕಿಂತ ಮುಂಚೆ ಅವ್ರು ಏನಾದರೂ ರಾಷ್ಟ್ರಪತಿಗಳು ನೀನು ಬೇಡಗುರು ನೀನು ರಿಟರ್ನ್ ಬಾ ಅಂತ ಹೇಳಿದ್ರೆ ಇವರು ಬರಬೇಕಾಗುತ್ತೆ. ಯಾರು? ಈ ಒಂದು ಗವರ್ನರ್ಗಳು, ರಾಜ್ಯಪಾಲರು ಅಂತ ಹೇಳ್ತೀವಿ ಸರ್. ಸೊ ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಓಕೆ, ಹಾಗಾದರೆ ಈ ಒಂದು ರಾಜ್ಯದ ಗವರ್ನರ್ಗಳ ಬಗ್ಗೆ ನೀವು ಇವಾಗ ನೋಡ್ಕೊಳ್ಳೋಣ. ಸೊ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಗವರ್ನರ್ ಇದ್ದಾರೆ ಅಂತ. ಓಕೆ, ನೋಡ್ಕೊಳ್ಳೋಣ. ಓಕೆ ಬನ್ನಿ. ಏನು? ಸೊ ಫಸ್ಟ್ಗೆ ಈ ಒಂದು ಆಂಧ್ರ ಪ್ರದೇಶದ ಗವರ್ನರ್ ಯಾರಿದ್ದಾರೆ ಅಂತ ಸರ್. ಯಾರಿದ್ದಾರೆ ಸರ್ ಅವರು? ಯಾರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್, ನಿವೃತ್ತ ನ್ಯಾಯಮೂರ್ತಿ ಆಗಿರ್ತಕ್ಕಂತಹ S ಅಬ್ದುಲ್ ನಜೀರ್ ಅವರು ಆಂಧ್ರ ಪ್ರದೇಶದ ಪ್ರಸ್ತುತ ಗವರ್ನರ್ ಆಗಿದ್ದಾರೆ, ರಾಜ್ಯಪಾಲರಾಗಿದ್ದಾರೆ. ಹಾಗಾದರೆ ಇವರು ಬದಲಾವಣೆಯಾಗಿದ್ದಾರಾ? ನೋ, ಇವರು ಬದಲಾವಣೆ ಆಗಿಲ್ಲ. ಸೊ ಇವರು ಮೊದಲು ಸಹ ಅವರೇ ಇದ್ರು, ಮೊನ್ನೆಯೂ ಸಹ ಅವರೇ ಇದ್ರು, ಆ್ಯಂಡ್ ದೆನ್ ಇಂದು ಸಹ ಇವರೇ ಇದ್ದಾರೆ. ಓಕೆ, ಸೊ ಮೀನ್ಸ್ ಇವರು ಬದಲಾವಣೆ ಆಗಿಲ್ಲ. ಸೊ ಇವರು ನಿಮಗೆ ಗೊತ್ತಿರಲಿ ಯಾರು ಅಂದರೆ ಈ ಒಂದು ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರು ಅಂತ ಹೇಳ್ತೀವಿ ಸರಿನಾ. ಸೊ ಏನು ಸರ್, A ಫಾರ್ ಆಂಧ್ರ ಪ್ರದೇಶ, ಆ್ಯಂಡ್ ದೆನ್ A ಫಾರ್ ಅಬ್ದುಲ್ ನಜೀರ್ ಅವರು. ನೆನ್ಪಿಡಿಬಹುದಲ್ಲ ಸ್ವಲ್ಪ? ಓಕೆ, ಸ್ವಲ್ಪ ಒಂದು ಸ್ಮಾಲ್ ಟ್ರಿಕ್. ಓಕೆ, ನೆನ್ಪಿಡಿಬೋದಾ? ಓಕೆ, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅರುಣಾಚಲ ಪ್ರದೇಶದ ಯಾರಿದ್ದಾರೆ ಅಂತ ಕೇಳಿದ್ರೆ ಸರ್, ಅರುಣಾಚಲ ಪ್ರದೇಶದಲ್ಲಿ ಜಾಸ್ತಿ ಒಂದು ಯುದ್ಧದ ಭಯ ಇದೆ ಸರ್. ಯಾಕೆ? ಒಂದು ಚೀನಾ ಹೇಳ್ತದೆ, ಈ ಒಂದು ಅರುಣಾಚಲ ಪ್ರದೇಶ ಅನ್ನೋದು ನಿನ್ನ ಭಾಗವೇ ಅಲ್ಲ ಭಾರತ, ಅದು ನನ್ನ ಭಾಗವಿದೆ ಅಂತ ಹೇಳುತ್ತೆ. ಯಾವುದು? ಈ ಒಂದು ಚೀನಾ ಅನ್ನೋದು. ಸೊ ಅದಕ್ಕೆ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿನ ಗವರ್ನರ್ ಆಗಿ ಮಾಡಿದರೆ ನಡೀತದ? ಇಲ್ಲ. ಸೊ ಅಲ್ಲಿ ಯಾರನ್ನು ಮಾಡಬೇಕು ಅಂತ ಕೇಳಿದ್ರೆ ಆ ಮಿಲಿಟರಿ ಬ್ಯಾಕ್ಗ್ರೌಂಡನ್ನು ಹೊಂದಿರತಕ್ಕಂಥ ವ್ಯಕ್ತಿಯೇ ಅಲ್ಲಿ ಏನಾಗಿರಬೇಕು ಅಂದರೆ ಈ ಒಂದು ರಾಜ್ಯಪಾಲ ಅಥವಾ ಈ ಒಂದು ಲೆಫ್ಟಿನೆಂಟ್ ಗವರ್ನರ್ ಆಗಬೇಕು. ಅದು ಏನಾದರೂ ರಾಜ್ಯ ಇತ್ತಂದರೆ ಅಲ್ಲಿ ರಾಜ್ಯಪಾಲ ಏನಾಗಿರಬೇಕು ಅಂದರೆ ಈ ಒಂದು ಮಿಲಿಟರಿ ಬ್ಯಾಕ್ಗ್ರೌಂಡ್ ಹೊಂದಿರಬೇಕು. ಇಫ್ ಏನಾದರೂ ಅದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು, ಅಲ್ಲಿ ಏನಾದರೂ ಈ
ಲೆಫ್ಟಿನೆಂಟ್ ಗವರ್ನರ್ ಇದ್ರು ಅಂತ ಕೇಳಿದ್ರೆ ಅಲ್ಲಿ ಸಹ ಅವರು ಮಿಲಿಟರಿ ಬ್ಯಾಕ್ಗ್ರೌಂಡ್ನ ಹೊಂದಿರಬೇಕು. ಸೊ ಅದಕ್ಕೆ ಮಿಲಿಟರಿ ಬ್ಯಾಕ್ಗ್ರೌಂಡ್ ಇರೋರು ಬೇಕು ನಮಗೆ. ಸೊ ಯಾರಾಗ್ತಾರೆ ಸರ್ ಅಂತ ಕೇಳಿದ್ರೆ ಲೆಫ್ಟಿನೆಂಟ್ ಜನರಲ್ ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅವರು ಅಂತ ಹೇಳ್ತೀವಿ. ಸರ್ ಯಾರು ಅಂದರೆ ಈ ಒಂದು ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅವರು ಏನಾಗಿದ್ದಾರೆ ಅಂದರೆ ಈ ಒಂದು ಅರುಣಾಚಲ ಪ್ರದೇಶದ ಗವರ್ನರ್ ಆಗಿದ್ದಾರೆ. ಸೊ ಹಾಗಾದರೆ ಇವರು ಬದಲಾವಣೆ ಆಗಿದ್ದಾರಾ? ಇಲ್ಲ ಸರ್, ಇವರು ಸಹ ಲಾಸ್ಟ್ 1 ವೀಕ್ ಬಿಫೋರ್ ಸಹ ಇವರೇ ಇದ್ರು. ಆ್ಯಂಡ್ ದೆನ್ ಇವತ್ತು ಸಹ ಇವರೇ ಇದ್ದಾರೆ. ಸೊ ಮೀನ್ಸ್ ಇವರು ಬದಲಾವಣೆ ಆಗಿಲ್ಲ, ಇವರು ಬದಲಾವಣೆ ಆಗಿಲ್ಲ, ಇವರು ಬದಲಾವಣೆ ಆಗಿದ್ದಾರೆ, ಇವರು ಸಹ ಬದಲಾವಣೆ ಆಗಿಲ್ಲ. ಹಾಗಾದರೆ ಈ ಒಂದು ಅಸ್ಸಾಂ ರಾಜ್ಯದ ಯಾರಿದ್ದಾರೆ ಅಂತ ಕೇಳಿದ್ರೆ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಂತ ಹೇಳ್ತೇವೆ. ಸರ್ನಾ ಯಾರು ಅಂದರೆ ಈ ಒಂದು ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರು. ಹಾಗಾದರೆ ಈ ಒಂದು ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರು ಬದಲಾವಣೆಯಾಗಿದ್ದಾರಾ? ಇಲ್ಲ ಸರ್, ಇವರು ಸಹ ಬದಲಾವಣೆ ಆಗಿಲ್ಲ. ಸರ್ನಾ ಈ ಫಸ್ಟ್ ಸ್ಲೈಡಲ್ಲಿ ಇರ್ತಕ್ಕಂಥ 3 ಜನಗಳ ಬದಲಾವಣೆ ಆಗಿಲ್ಲ. ಯಾರ್ಯಾರು ಸರ್? ಎ ಫಾರ್ ಆಂಧ್ರ ಪ್ರದೇಶ, ಆ್ಯಂಡ್ ದೆನ್ ಎ ಫಾರ್ ಅಬ್ದುಲ್ ನಜೀರ್ ಅವರು, ಇವರು ಬದಲಾವಣೆ ಆಗಿಲ್ಲ. ಆ್ಯಂಡ್ ದೆನ್ ಈ ಒಂದು ಅರುಣಾಚಲ ಪ್ರದೇಶದ ಗವರ್ನರ್ ಆಗಿರ್ತಕ್ಕಂತಹ ಈ ಒಂದು ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅವರು, ಇವರು ಸಹ ಬದಲಾವಣೆಯಾಗಿಲ್ಲ. ಅದೇ ಈ ಒಂದು ಅಸ್ಸಾಂನ ಗವರ್ನರ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು, ಓಕೆ, ಯಾರು ಈ ಒಂದು ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು, ಇವರು ಸಹ ಬದಲಾವಣೆ ಆಗಿದ್ದಾರಾ? ಇಲ್ಲ ಸರ್, ಇವರು ಸಹ ಬದಲಾವಣೆ ಆಗಿಲ್ಲ. ಸೊ ಮೀನ್ಸ್ ಇವರು 3 ಸಹ ಬದಲಾವಣೆ ಆಗಿಲ್ಲ. ಇವರು 3 ಸಹ ನೀವು ನೆನ್ಪಿಟ್ಕೊಳ್ಳಿ, ಓಕೆ, ಯಾಕಂದರೆ ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ, ಸ್ಪೆಷಲಿ SSCGD ಅವರು, ಆ್ಯಂಡ್ ದೆನ್ ಈ ಒಂದು RRB ಎಕ್ಸಾಮ್ ಅವರು. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಮುಂದೆ ಯಾವುದೇ ಎಕ್ಸಾಮ್ ಇದೆಯಲ್ಲ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ನೆಕ್ಸ್ಟ್ 3 ಜನ ಯಾರು ಅಂತ ಕೇಳಿದ್ರೆ ಸರ್ ಬಿಹಾರ, ಛತ್ತೀಸ್ಗಢ ಮತ್ತು ಗೋವಾದವ್ರನ್ನ ತೆಗೆದುಕೊಂಡು ಬರೋಣ. ಓಕೆ, ಸೊ ಈ ಒಂದು ಬಿಹಾರದಲ್ಲಿ ಚೇಂಜ್ ಆಗಿದ್ದಾರೆ, ಸರಿಯಾ? ಸೊ ಮೀನ್ಸ್ ಈ ಒಂದು ಬಿಹಾರದಲ್ಲಿ ಹೊಸದಾಗಿ ಬಂದಿದ್ದಾರೆ ಈ ಒಂದು ಗವರ್ನರ್. ಯಾರಿದ್ದಾರೆ ಆ ಒಂದು ಗವರ್ನರ್ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಈ ಒಂದು ಸೈಯದ್ ಅತಾ ಹಸನೈನ್ ಅವ್ರನ್ನವರು, ಓಕೆ, ಯಾರು ಅಂದರೆ ಒಂದು ಸೈಯದ್ ಅತಾ ಹಸನೈನ್ ಅನ್ನೋರು ರೀಸೆಂಟಾಗಿ ನೇಮಕವಾಗಿದ್ದಾರೆ. ಯಾರು ಇವರನ್ನು ನೇಮಕ ಮಾಡಿದ್ದಾರೆ 155ನೇ ವಿಧಿ ಅನ್ವಯ ಅಂತ ಕೇಳಿದ್ರೆ ನಮ್ಮ ಭಾರತ ಪ್ರೆಸಿಡೆಂಟ್ ಅಂತ ನಾವು ಹೇಳಬೇಕಾಗುತ್ತೆ. ಸರ್ನಾ ಯಾರು ಅಂತ ಕೇಳಿದ್ರೆ ಈ ಒಂದು ಸೈಯದ್ ಅತಾ ಹಸನೈನ್ ಅವರು. ಸರ್ನಾ ಸೊ ಇವ್ರನ್ನ ನಾವು ಹೀಗೆ ಹೇಳಬಾರ್ದು, ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸನೈನ್ ಅಂತ ಕಂಪ್ಲೀಟಾಗಿ ಹೇಳಬೇಕಾಗತ್ತೆ. ಓಕೆ, ಸೊ ಅವ್ರು ಜಸ್ಟ್ ನಾವು ನೇಮನ ಬರೆಯೋಕ್ಕಾಗಲ್ಲ. ಆ್ಯಂಡ್ ದೆನ್ ಎಕ್ಸಾಮಲ್ಲೂ ಸಹ ಇವ್ರನ್ನ ನಿಮಗೆ ಮೇ ಬಿ ಕನ್ಫ್ಯೂಷನ್ ಮಾಡಬೇಕು ಅಂತ ಈ ರೀತಿ ಕೊಡೋದಿಲ್ಲ, ಅವರಿಗೆ ಒಂದು ರೀತಿಯಾದ ಅಗೌರವ ತೋರಿಸಿದ ಹಾಗೆ. ಸೊ ಇದಕ್ಕೆ ಕಂಪ್ಲೀಟಾಗಿ ಕೊಟ್ಟಿರ್ತಾನೆ ನಿಮಗೆ. ಏನಂತ ಕೊಡ್ತಾನೆ? ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸನೈನ್ ಅಂತಲೇ ಕೊಟ್ಟಿರ್ತಾನೆ ನಿಮಗೆ, ಸರಿನಾ? ಹಾಗಾದರೆ ಇವರು ಈ ಬದಲಾವಣೆ ಆಗಿದ್ದಾರೆ ಅಂತ ಹೇಳಿದ್ರಿ ಸರ್. ಹಾಗಾದರೆ ಇವ್ರಿಗಿಂತ ಮುಂಚೆ ಯಾರಿದ್ರು? ಆರಿಫ್ ಮೊಹಮ್ಮದ್ ಅಂತ ಇದ್ರು. ಸರ್ನ ಯಾರು? ಈ ಒಂದು ಆರಿಫ್ ಮೊಹಮ್ಮದ್ ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ಆರಿಫ್ ಮೊಹಮ್ಮದ್ ಅವರು ಇದ್ರು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆರಿಫ್ ಮೊಹಮ್ಮದ್ ಅವರು ಮೊದಲಿದ್ರು. ಆ್ಯಂಡ್ ದೆನ್ ಇವಾಗ ಬದಲಾವಣೆಯಾಗಿ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸರ್ ನಾವಾಗ ಹೇಳಬೇಕಾಗುತ್ತೆ ಸೈಯದ್ ಅತಾ ಹಸನೈನ್ ಅವರು ಇವಾಗ ಬದಲಾವಣೆಯಾಗಿ ಬಂದಿರತಕ್ಕಂಥ ಒಬ್ಬ ನೂತನ ಗವರ್ನರ್ ಆಗಿದ್ದಾರೆ. ಆ್ಯಂಡ್ ನಿಮಗೆ ಈ ಒಂದು ಬಿಹಾರದ ಇನ್ನೂ ಸಹ ದ ಸೆನ್ಸೇಷನ್ ಏನು, ಈ ಬಿಹಾರದ ಅತಿ ದೀರ್ಘಾವಧಿ ಕಾಲದ CM ಆಗಿರ್ತಕ್ಕಂಥ ನಿತೀಶ್, ಓಕೆ, ಈ ಒಂದು ನಿತೀಶ್ ರೆಡ್ಡಿ ಅವರು ಇಸ್ತೀಫಾ ಕೊಟ್ಟಿದ್ದಾರೆ. ಓಕೆ, ಮೀನ್ಸ್ ರಾಜೀನಾಮೆ ಕೊಟ್ಟಿದ್ದಾರೆ ಅವರು. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಅವರು ಯಾವ ಪಕ್ಷಕ್ಕೆ ಸಂಬಂಧಪಟ್ಟಿದ್ರು? JDU ಪಕ್ಷಕ್ಕೆ ಸಂಬಂಧಪಟ್ಟಿದ್ರು. ಮೀನ್ಸ್ ಜನತಾದಳ ಯುನೈಟೆಡ್ ಅಂತ ಹೇಳ್ತೀವಿ ಅವರ ಒಂದು ಪಕ್ಷದ ಹೆಸರು. ಓಕೆ, ಸೊ ಅದು ರೀಸೆಂಟಾಗಿ ಎಲೆಕ್ಷನ್ ಆಗಿರ್ತಕ್ಕಂಥದ್ರಲ್ಲಿ ಅವರು 85 or 75, ಓಕೆ, ಸೊ ಅಷ್ಟು ಸೀಟ್ಗಳನ್ನು ಸಹ ಗೆಲ್ಲುವ ಮೂಲಕ ಅವರು CM ಆಗಿದ್ರು. ಆ್ಯಂಡ್ ದೆನ್ ಸಮ್ BJPಗೆ ಮಿಕ್ಸ್. ಓಕೆ, ಸೊ ಅವ್ರು ಇಲ್ಲಿಂದ ಇಳಿದಿದ್ದಾರೆ. ಆ್ಯಂಡ್ ದೆನ್ ಇವಾಗ ನೆಕ್ಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿ BJPಗೆ ಸ್ವಲ್ಪ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಕ್ತಿನೇ ಆಗಿರ್ತಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಪಕ್ಷದ ಹೆಸರು ಗೊತ್ತಿರಲಿ. ಆ್ಯಂಡ್ ದೆನ್ ಇವಾಗ ಎಕ್ಸ್ ಆಗಿರ್ತಕ್ಕಂಥ CM ಹೆಸರು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಛತ್ತೀಸ್ಗಢದ್ದು. ಓಕೆ, ಛತ್ತೀಸ್ಗಢ ಸರ್, ಗಢ ಅಂದರೆ ಏನು ಸರ್? ಕೋಟೆ. ಕೋಟೆಯಲ್ಲಿ ನಾವು ಯಾರನ್ನು ನೋಡಬಹುದು? ದೇವರನ್ನು ನೋಡಬಹುದು, ಇಲ್ಲಾಂದರೆ ನಮ್ಮ ಪ್ರಭು ಶ್ರೀರಾಮನ್ ನೋಡಬಹುದು. ಸೊ ರಾಮನ್ ಧೇಕ. ಸೊ ಇವರನ್ನೇ ನಾನು ರಾಮ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನಿಮಗೆ ಟ್ರಿಕ್ ಹೇಳ್ತಾ ಇದ್ದೀನಿ. ಓಕೆ, ಪ್ರಭು ಶ್ರೀರಾಮ ಆಗೋಕ್ಕೆ ಭಾಳ ಬೇಕು ಕ್ವಾಲಿಟಿ. ಓಕೆ, ಸೊ ಅವ್ರ ರೀತಿ ಯಾರು ಸಹ ಆಗೋದಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ದ ಟ್ರಿಕ್ ಏನು ಅಂತಂದರೆ ಈ ಒಂದು ಶ್ರೀರಾಮನ್ ಧೇಕಾ ಅನ್ನೋರು ಛತ್ತೀಸ್ಗಢದಲ್ಲಿ ಕೋಟೆಯಲ್ಲಿದ್ದಾರೆ. ಓಕೆ, ಸೊ ಎಷ್ಟು 40 ಕೋಟೆಗಳಲ್ಲಿದ್ದಾರೆ. ಛತ್ತೀಸ್ಕೋಟೆಯಲ್ಲಿ 40 ಕೋಟೆಗಳಲ್ಲಿ ಇದ್ದಾರೆ ಇವರು. ಯಾರಾದ್ರೂ ಈ ರಾಮನ್ ಧೇಕಾ ಅವರು. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಗೋವಾ. ಓಕೆ, ಗೋವಾ ಗಜಪತಿಯ ಗೋವಾ. ಓಕೆ, ನೆನ್ಪಿಟ್ಕೊಳ್ಳಿ. ಅಶೋಕ್ ಗಜಪತಿ ರಾಜು, ಈ ಒಂದು ಅಶೋಕ್ ಗಜಪತಿ ರಾಜು ಅವರು ಯಾವ ರಾಜ್ಯದ ಗವರ್ನರ್ ಆಗಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಗೋವಾ ರಾಜ್ಯದ್ದು. ಓಕೆ, G ಫಾರ್ ಗಜಪತಿ ಆ್ಯಂಡ್ ದೆನ್ G ಫಾರ್ ಗೋವಾ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಯಾರು ಅಂದರೆ ಒಂದು ಅಶೋಕ್ ಗಜಪತಿ ರಾಜು ಅವರು. ಓಕೆ, ಹೇ ರಾಜು ಬಾ ಗೋವಾ ಹೋಗಿ ಬರೋಣ, ಏ ಗಜಪತಿ ಬಾ ಗೋವಾ ಹೋಗಿ ಬರೋಣ, ಏ ಅಶೋಕ್ ಬಾ ಗೋವಾ ಹೋಗಿ ಬರೋಣ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ 3 ಹೆಸರಲ್ಲಿ, ಓಕೆ, ಇದನ್ನು 4ರಲ್ಲಿ ಯಾವುದಾದ್ರೂ ಒಂದು ವರ್ಡನ್ನು ನಿಮ್ಮ ಫ್ರೆಂಡ್ಗೆ ಹೇಳಿ ಬಾ ಗೋವಾ ಹೋಗಿ ಬರೋಣ, ನೆನ್ಪುಳಿತಾರೆ ಇವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾರಿದ್ದಾರೆ ಅಂತ ಕೇಳಿದ್ರೆ ಆಚಾರ್ಯ ದೇವವ್ರತ. ಸರ್ ಇವಾಗಲೇ ಹೇಳಿದ್ರಲ್ಲ ಸರ್ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ, ಆ ಆಚಾರ್ಯನೇ ಇವರು ಅಲ್ಲ ಸರ್? ಫೋಟೋ ನೋಡಿದ್ರಲ್ವ, ಅವರೇ ಬೇರೆ ಇದ್ರು. ಆ್ಯಂಡ್ ದೆನ್ ಇವರೇ ಬೇರೆ ಇದ್ದಾರೆ. ಸೊ ಈ ಆಚಾರ್ಯ ಗುಜರಾತ್ನ ಆಚಾರ್ಯ, ಆ ಆಚಾರ್ಯ ಲಕ್ಷ್ಮಣ ಆಚಾರ್ಯ ಈ ಅಸ್ಸಾಂನ ಆಚಾರ್ಯ. ಓಕೆ, ಕನ್ಫ್ಯೂಷನ್ ಆಗಬೇಡಿ ಈ 2 ಆಚಾರ್ಯಕ್ಕೆ. ಓಕೆ, ಸೊ ಇವರು ಈ ಒಂದು ಆಚಾರ್ಯ ದೇವವ್ರತ ಏನಿದಾರಲ್ವ, ಇವರು ಗುಜರಾತ್ ರಾಜ್ಯದ ಗವರ್ನರ್ ಆಗಿದ್ದಾರೆ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ ಏನು, ಇದೇ ಆಚಾರ್ಯ ದೇವವ್ರತ ಅವರು ಮಹಾರಾಷ್ಟ್ರ ರಾಜ್ಯದ ಗವರ್ನರ್ ಸಹ ಆಗಿದ್ದರು ಕೆಲವು ದಿನಗಳ ಕಾಲ. ಓಕೆ, ಸೊ ಸರ್ ನಿಮಗೆ ಗೊತ್ತಿರಲಿ.
ಓಕೆ, ಯಾರು? ಆಚಾರ್ಯ ದೇವವ್ರತ ಅವರು. ಯಾವ ರಾಜ್ಯದ ಗವರ್ನರ್ ಆಗಿದ್ದಾರೆ ಇವಾಗ ಪ್ರಸ್ತುತ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯದ ಗವರ್ನರ್ ಆಗಿದ್ದಾರೆ ಇವರು. ಓಕೆ, ಇವರು ಬದಲಾವಣೆ ಆಗಿದ್ದಲ್ಲ, ಇವರು ಸಹ ಬದಲಾವಣೆ ಆಗಿಲ್ಲ. ಅಂದರೆ ನೆಕ್ಸ್ಟ್ ಈ ಒಂದು ಹರಿಯಾಣದ್ದು ಯಾರಿದ್ದಾರೆ ಅಂತ ಕೇಳಿದ್ರೆ ಆಶುಮ್ ಕುಮಾರ್ ಘೋಷ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು ಆಶುಮ್ ಕುಮಾರ್ ಘೋಷ್ ಅವರು. ಯಾವುದು? ಈ ಒಂದು ಹರಿಯಾಣದಲ್ಲಿ. ಹರಿಯಾಣ ಯುದ್ಧ ಭೂಮಿ ಇರೋದು, ಯುದ್ಧ ಭೂಮಿ, ರುದ್ರಭೂಮಿ ಅದು. ಓಕೆ, ಸೊ ಮೀನ್ಸ್ ಅಲ್ಲಿ ಮಣ್ಣಿರೋಕ್ಕಿಂತ ಐರನ್ ಜಾಸ್ತಿ ಕಂಟೆಂಟ್ ಇರೋದಕ್ಕಿಂತ ಜಾಸ್ತಿ ಏನಿದೆ ಅಂದರೆ ರಕ್ತ ಇದೆ ಅದರಲ್ಲಿ. ಓಕೆ, ಯಾಕೆಂದರೆ ಸೊ ಈ ನಮ್ಮ ಕುರುಕ್ಷೇತ್ರ ಇರ್ತಕ್ಕಂಥ ಸ್ಥಳ ಈ ಒಂದು ಹರಿಯಾಣ, ಆ್ಯಂಡ್ ದೆನ್ ಪಾನಿಪತ್ ಯುದ್ಧ ಆಗಿರ್ತಕ್ಕಂಥ ಸ್ಥಳ ಹರಿಯಾಣ. ಸೊ ಆಲ್ಮೋಸ್ಟ್ ಯುದ್ಧಗಳು ನಡೆದಿರ್ತಕ್ಕಂಥ ಒಂದು ಬ್ಯಾಟಲ್ ಗ್ರೌಂಡ್ ಯಾವುದು ಅಂದರೆ ಹರಿಯಾಣ. ಸೊ ಆ ಒಂದು ಹರಿಯಾಣದಲ್ಲಿ ಆ ಒಂದು ಯುದ್ಧದ ಗ್ರೌಂಡ್ನಲ್ಲಿ ಘೋಷಣೆಗಳು ಹೇಗೆ ಕೂಗ್ತಾ ಇತ್ತು ಅಂತ ಕೇಳಿದ್ರೆ ಜೈ ಬಜರಂಗಬಲಿ ಅಂತ ಕೂಗ್ತಾ ಇತ್ತು. ಸೊ ಮೀನ್ಸ್ ಆ ಘೋಷಣೆಗಳ ಒಂದು ರಾಜ ಯಾರು ಅಂತ ಕೇಳಿದ್ರೆ ಒಂದು ಆಶುಮ್ ಕುಮಾರ್ ಘೋಷ್ ಅವರು ಅಂತ ಹೇಳ್ತೇವೆ. ಓಕೆ, ಸೊ ಏನಾದರೂ ನೆನ್ಪಿಟ್ಕೊಳ್ಳಿ ಯಾರು ಅಂದರೆ ಈ ಒಂದು ಹರಿಯಾಣದ ಗವರ್ನರ್ ಯಾರು ಅಂತ ಕೇಳಿದ್ರೆ ಆಶುಮ್ ಕುಮಾರ್ ಘೋಷ್ ಅವರು. ಓಕೆ, ಯಾರು? ಈ ಒಂದು ಘೋಷ್ ಅವರು. ಸೊ ಇವರು ರೀಸೆಂಟಾಗಿ ನೇಮಕ ಆಗಿದ್ದಾರೆ, ಜಸ್ಟ್ ಎಸ್ಟರ್ಡೇ ನೇಮಕ ಆಗಿಲ್ಲ ಇವರು, ಬದಲಾಗಿ ಒಂದು ತಿಂಗಳ ಹಿಂದೆ ಇವರು ನೇಮಕ ಆಗಿದ್ದಾರೆ. ಯಾರು ಅಂದರೆ ಈ ಒಂದು ಆಶುಮ್ ಕುಮಾರ್ ಘೋಷ್ ಅವರು. ಓಕೆ, ಸೊ ಆಶುಮ್ ಕುಮಾರ್ ಘೋಷ್ ಅವರಾಗಿರಲಿ ಆ್ಯಂಡ್ ನೆಕ್ಸ್ಟ್ ಈ ಒಂದು ಪುಷ್ಪಪತಿ ಅಶೋಕ್ ಗಜಪತಿ ರಾಜು ಅವರಾಗಿರಲಿ. ಸೊ ಇವರಿಬ್ಬರು ಸಹ ಒಂದೇ ಟೈಮಲ್ಲಿ ನೇಮಕ ಆಗಿದ್ದಾರೆ. ಓಕೆ, ಸೊ ಇವ್ರನ್ನ ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹಿಮಾಚಲ ಪ್ರದೇಶದ ಇವರು ಯಾರು ಅಂದರೆ ಕವೀಂದ್ರ ಗುಪ್ತಾ ಅವರು. ಓಕೆ, ಸೊ ಕವೀಂದ್ರ ಗುಪ್ತಾ ಅವರು ಮೊದಲು ಏನಾಗಿದ್ರು ಸರ್? ಲಡಾಖಲ್ಲಿದ್ದರು ಇವರು. ಓಕೆ, ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಯಾರಾಗಿದ್ರು ಅಂತ ಕೇಳಿದ್ರೆ ಕವೀಂದ್ರ ಗುಪ್ತಾ ಅವರಾಗಿದ್ರು. ಸೊ ಅವ್ರು ಏನು ಮಾಡಿದ್ದಾರೆ, ಈ ಒಂದು ರಾಷ್ಟ್ರಪತಿ ನೀನು ಲಡಾಖಲ್ಲಿ ಯಾಕೋ ಕೆಲಸ ಮಾಡ್ತಿಲ್ಲ ಗುರು, ಸೊ ನೀನು ಕೆಳಗಡೆ ಹಿಮದಲ್ಲಿ ಕೂತ್ಕೋ, ನೀನು ಹೇಗೂ ಕವಿ ಅಂತ ಇದೆ, ನೀನು ಹಿಮದಲ್ಲಿ ಕೂತ್ಕೊಂಡ್ರೆ ಜಾಸ್ತಿ ನಿಮಗೆ ಕವನಗಳು ಬರ್ಬೋದೇನೋ, ಸೊ ಅದು ಕೂತ್ಕೋ ಅಂತ ಕಳಿಸ್ಬಿಟ್ಟಿದ್ದಾರೆ. ಯಾರು? ನಮ್ಮ ಭಾರತದ ರಾಷ್ಟ್ರಪತಿಗಳು. ಓಕೆ, ಸೊ ಹಿಮಾಚಲ ಪ್ರದೇಶದ ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳಿದ್ರೆ ಕವೀಂದರ್ ಗುಪ್ತಾ ಅಂತ ನೀವು ಹೇಳಬೇಕಾಗಿದೆ. ಸರ್ ಯಾರು? ಕವೀಂದ್ರ ಗುಪ್ತಾ. ಹಿಮದಲ್ಲಿ ಕೂತ್ರೆ ಸ್ವಲ್ಪ ಕವನಗಳು ಜಾಸ್ತಿ ಬರ್ತವೇನೋ. ಓಕೆ, ನನ್ನ ಕನಸಲ್ಲಿ ನೀನು, ನಿನ್ನ ಮನಸ್ಸಲ್ಲಿ ನಾನು, ಕೆಲವು ದಿನಗಳ ನಂತರ ನಿನ್ನ ಬ್ಲಾಕ್ ಲಿಸ್ಟಲ್ಲಿ ನಾನು, ನನ್ನ ಬ್ಲಾಕ್ ಲಿಸ್ಟಲ್ಲಿ ನೀನು. ಸೊ ಈ ರೀತಿಯ ಕವನಗಳು. ಓಕೆ, ಸೊ ಇಲ್ಲಿದ್ರೆ ಒಂದು ಹಿಮಾಚಲ ಪ್ರದೇಶದಲ್ಲಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಾರ್ಖಂಡ್ದು. ಓಕೆ, ಜಾರ್ಖಂಡ್ದು ಯಾರು ಸರ್ ಅಂತ ಕೇಳಿದ್ರೆ ಒಂದು ಸಂತೋಷ್ ಕುಮಾರ್ ಗಂಗ್ವಾರ್ ಅವರು ಅಂತ ಹೇಳ್ತೀವಿ. ಸರ್ ನಾ ಇದನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು? ಈ ಒಂದು ಜಾರ್ಖಂಡದಲ್ಲಿ ಆ್ಯಕ್ಚುಲಿ ಸಂತೋಷ ಇಲ್ಲ. ಓಕೆ, ಅಸಂತೋಷ ಇದೆ ಸರಿನಾ? ಸೊ ಇದು ಒಂದು ರೀತಿ ನೀವು ಮೆಟಾಫರಲ್ಲಿ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಇಡೀ ನಮ್ಮ ಭಾರತಕ್ಕೆ ಬೆಳಕು ನೀಡ್ತಕ್ಕಂತಹ ಒಂದು ರಾಜ್ಯ, ಅಂದರೆ ಇಡೀ ಭಾರತಕ್ಕೆ ಶಕ್ತಿಯನ್ನು ನೀಡ್ತಕ್ಕಂಥ ಒಂದು ರಾಜ್ಯ ಆಗಿರ್ತಕ್ಕಂಥ ಜಾರ್ಖಂಡ ಭಾಳ ಸಫರ್ ಆಗ್ತಾಯಿದೆ. ಓಕೆ, ಭಾಳ ಸಫರ್ ಆಗ್ತಿದೆ, ಅದನ್ನು ತೋರಿಸ್ಕೊಡ್ತಾ ಇಲ್ಲ. ಸೊ ಇಲ್ಲಿ ಹೇಗೆ ಅಂತಂದರೆ ಅತಿ ಹೆಚ್ಚು ರೋಗ ರುಜಿನಗಳಿಂದ ಬಾಧಿತರಾಗ್ತಿರ್ತಕ್ಕಂಥ ಜನ ಎಲ್ಲಿ ಕಂಡುಬರ್ತಾರೆ ನಿಮಗೆ? ಜಾರ್ಖಂಡದಲ್ಲಿ ಕಂಡುಬರ್ತಾರೆ ಸರ್. ಅನ್ಎಂಪ್ಲಾಯ್ಡ್ ಇದ್ದಾರೆ ಅವರು ಅಲ್ಲಿ, ಅದಕ್ಕೆ ಅಲ್ಲಿ ರೋಗ ರುಜಿನಗಳು ಜಾಸ್ತಿ ಇದ್ದಾವೆ. ಆ್ಯಂಡ್ ದೆನ್ ಅವರು ಎಷ್ಟು ಇದು ಇದ್ದಾರೆ ಸರ್, ನಾರ್ತ್ ಇಂಡಿಯನ್ಸ್ ಸರಿ ಇಲ್ಲ. ಸೊ ಅದಕ್ಕೆ ಬರ್ತಾ ಇದೆ. ಸೊ ಅಲ್ಲಿ ಒಂದು ಕೋಲಿಂದ ಏನು ಗ್ಯಾಸ್ ರಿಲೀಸ್ ಆಗ್ತಿದೆ ಅಲ್ವಾ, ಸೊ ಅಲ್ಲಿಂದ ಆ ಕಾರಣದಿಂದಾಗಿ ಇಲ್ಲಿ ರೋಗ ರುಜಿನಗಳು ಜಾಸ್ತಿ ಬರ್ತಾ ಇದ್ದಾವೆ. ಸೊ ಮೀನ್ಸ್ ಅಲ್ಲಿ ಅಸಂತೋಷ ಇದೆ. ಬಟ್ ಅಲ್ಲಿರ್ತಕ್ಕಂಥ ಗವರ್ನರ್ ಹೆಸರೇನು ಸರ್? ಸಂತೋಷ್. ಯಾರು ಅಂತ ಕೇಳಿದ್ರೆ ಒಂದು ಸಂತೋಷ್ ಕುಮಾರ್ ಗಂಗ್ವಾರ್ ಅವರು ಅಂತ ಹೇಳ್ತೀವಿ ಸರ್. ಅವರು ಈ ಒಂದು ಸಂತೋಷ್ ಕುಮಾರ್ ಗಂಗ್ವಾರ್ ಅವರು. ಅದೇ ನೆಕ್ಸ್ಟ್ ನಮ್ಮ ಕರ್ನಾಟಕದ್ದು ನಿಮಗೆ ನೆನಪು ಇಲ್ಲ ಅಂದ್ರೆ ಸಹ ನಿಮಗೆ ನೆನಪು ಉಳಿತದೆ ಯಾರು? ಥಾವರ್ ಚಂದ್ ಗೆಹ್ಲೋಟ್ ಅವರು. ಆ್ಯಂಡ್ ನೆಕ್ಸ್ಟ್ ಕೇರಳದ್ದು ಯಾರು ಸರ್? ಕೇರಳದ್ದು ಯಾರು ಅಂತ ಕೇಳಿದ್ರೆ ಈ ಒಂದು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಅಂತ ಹೇಳ್ತೀವಿ ಸರಿನಾ? ಸೊ ಇದನ್ನು ಹೇಗೆ ನೆನಪಿಟ್ಕೊಳ್ಬೇಕು ಸರ್? ನೆನಪಿಟ್ಕೊಳ್ಳೋದು ಹೇಳಿಯಲ್ಲ ನಿಮಗೆ. ರಾಜೇಂದ್ರ ಚೋಳ ಗೊತ್ತಾ ಸರ್? ಯಾವ ರಾಜೇಂದ್ರ ಚೋಳ ಸರ್? ರಾಜರಾಜ ಚೋಳನ ತಂದೆ ರಾಜೇಂದ್ರ ಚೋಳ. ಓಕೆ, ಸೊ ಮೀನ್ಸ್ ಈ ಒಂದು ಆಗ್ನೇಯ ಏಷ್ಯಾದ ಮೇಲೆ ದಾಳಿ ಮಾಡಿದ್ರು. ಆ್ಯಂಡ್ ದ ನೆಕ್ಸ್ಟ್ ಇಲ್ಲಿ ಮಾಲ್ಡೀವ್ಸ್ ಮೇಲೆ ದಾಳಿ ಮಾಡ್ಕೊಳ್ತಾರೆ. ಓಕೆ, ಆ್ಯಂಡ್ ನಮ್ಮ ಭಾರತದಲ್ಲಿ ನಾನಾ ಅನ್ನೋ ರಾಜ್ಯಗಳನ್ನೇ ಅವರು ನಾನಾ ಅಲ್ಲ ನೀನಾ ಅಂತ ಅವ್ರನ್ನ ಸೋಲಿಸ್ತಾರೆ. ಯಾರು? ರಾಜೇಂದ್ರ ಚೋಳ. ಆ ರಾಜೇಂದ್ರ ಚೋಳರ ರಾಜ್ಯ ಯಾವುದು ಅಂತ ಕೇಳಿದ್ರೆ ಸರ್ ತಮಿಳ್ನಾಡು ರಾಜ್ಯ. ಕೇರಳಕ್ಕೆ ಏನು ಸಂಬಂಧ ಸರ್? ನಿಮಗೆ ಗೊತ್ತಿರಲಿ, ತಮಿಳ್ನಾಡು ಆ್ಯಂಡ್ ದೆನ್ ಕೇರಳದ ಪ್ರಸ್ತುತ ಜಂಟಿ ಗವರ್ನರ್ ಯಾರು ಅಂತ ಕೇಳಿದ್ರೆ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಅಂತ ಹೇಳ್ತೇವೆ. ಓಕೆ, ಯಾರು? ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು. ಮೀನ್ಸ್ ಈ ಒಂದು ಕೇರಳ ಮತ್ತು ತಮಿಳುನಾಡಿನ ಗವರ್ನರ್ ಯಾರು ಅಂತ ಕೇಳಿದ್ರೆ ಸರ್ ರಾಜೇಂದ್ರ ಚೋಳ ಅಲ್ಲ, ಅದರ ಬದಲಾಗಿ ಒಂದು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಅಂತ ಹೇಳ್ತೇವೆ ಸರ್. ನೆನಪಿಳಿತದ? ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮಧ್ಯಪ್ರದೇಶದ ಗವರ್ನರ್ ಯಾರು ಅಂತ ಸರ್? ಮಧ್ಯಪ್ರದೇಶದ ಗವರ್ನರ್ ಯಾರಾಗಿದ್ದಾರೆ ಯಾರು ಅಂತ ಕೇಳಿದ್ರೆ ಒಂದು ಮಂಗೂಭಾಯ್ ಛಗನ್ಚಾಯ್ ಪಟೇಲ್ ಅಂತ ಹೇಳ್ತೇವೆ ಸರ್ನಾ. ಸೊ ಇದು ಏನಾದರೂ ನೀವು ನಾನು ಮುಂದೆ ಇದ್ದರೆ ಹೇಳ್ತಿದ್ದೇನೆ. ಓಕೆ, ಸೊ ಇನ್ನು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಬೇಡ, ಬಟ್ ಇದು ನೀವು ಹೇಗಾದರೂ ನೆನ್ಪಿಟ್ಕೊಳ್ಳಿ ಸರ್. ಏನು ಅಂದರೆ ಈ ಒಂದು ಮಂಗೂಭಾಯ್ ಛಗನ್ಚಾಯ್ ಪಟೇಲ್ ಅವರು ಅಂತ ಹೇಳ್ತೀವಿ ಸರ್. ಯಾವ ರಾಜ್ಯದ ಒಂದು ಗವರ್ನರ್ ಆಗಿದ್ದಾರೆ ಅಂದರೆ ಇವರು ಮಧ್ಯಪ್ರದೇಶ ರಾಜ್ಯದ ಗವರ್ನರ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಹಾರಾಷ್ಟ್ರದ ಯಾರಾಗಿದ್ದಾರೆ ಸರ್? ಯಾರು ಅಂತ ಕೇಳಿದ್ರೆ ಜಿಷ್ಣು ದೇವ್ ವರ್ಮಾ ಅವರು ಅಂತ ಹೇಳ್ತೀವಿ ಸರ್. ಯಾವಾಗಲೇ ಹೇಳಿದ್ರಿ ಸರ್ ಆಚಾರ್ಯ ದೇವವೃತ ಅಂತ. ನಾನು ಏನಂತ ಹೇಳಿದ್ದೆ? ಮಹಾರಾಷ್ಟ್ರ ರಾಜ್ಯದ ಸಮ್ ಟೈಮ್ ಓಕೆ ಇವ್ರಿಗಿಂತ ಹಿಂದೆ ಅವರಿದ್ರು ಅಂತ. ಬಟ್ ಇವಾಗ ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳಿದ್ರೆ ತೆಲಂಗಾಣದ ಗವರ್ನರ್ ಆಗಿರ್ತಕ್ಕಂಥ ಜಿಷ್ಣುದೇವ್ ವರ್ಮಾ ಅವರನ್ನು ಏನು ಮಾಡಿದ್ದಾರೆ, ಈ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ನೀನು ತೆಲಂಗಾಣದಲ್ಲಿ ಕೆಲಸ ಮಾಡ್ತಾ ಇಲ್ಲಪ್ಪ, ಹೋಗಲಿ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ನೋಡಿ ಕಲಿ, ಯಾಕಂದ್ರೆ ರೀಸೆಂಟಾಗಿ ಬಜೆಟ್ ಮಾಡಿದ್ದಾರೆ, ಹೋಗು ನೀನು 7 ಲಕ್ಷ ಕೋಟಿ ಬಜೆಟ್ ಮಾಡಿದ್ದಾರೆ ಅವರು, ಸ್ವಲ್ಪ ನೋಡ್ಕೊಂಡು ಬಾ ಅಂತ ಇವ್ರನ್ನ ಕಳಿಸಿದ್ದಾರೆ. ಯಾರನ್ನ? ಜಿಷ್ಣುದೇವ್ ವರ್ಮಾ ಅವರನ್ನ. ಇವರು ಮೊದಲೆಲ್ಲಿದ್ರು ಸರ್? ತೆಲಂಗಾಣದಲ್ಲಿದ್ದರು ಸರಿ. ಪ್ರಸ್ತುತ ಇವಾಗ ಎಲ್ಲಿದ್ದಾರೆ? ಈ ಒಂದು ಮಹಾರಾಷ್ಟ್ರದ ಗವರ್ನರ್ ಆಗಿದ್ದಾರೆ ಇವರು. ಓಕೆ, ಸೊ ಮೊದಲೆಲ್ಲಿದ್ರು ಅನ್ನೋದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಟು
ನೆನ್ಪಿಟ್ಕೊಳ್ಳಿ. ಅವಾಗಲೇ ನಿಮ್ಗೆ ಹೇಳಿದಲ್ಲ, ಕವೀಂದ್ರ ಗುಪ್ತಾ ಎಲ್ಲಿ ಹಿಮಾಚಲ್ ಪ್ರದೇಶಕ್ಕೆ ಬಂದಿದ್ದಾರೆ, ಮೊದಲೆಲ್ಲಿದ್ದರು ಲಡಾಖಲ್ಲಿದ್ದರು ಅವರು. ಓಕೆ, ಹಾಗೆ ಇವರು ಸಹ ಎಲ್ಲಿದ್ದರು, ಈ ಒಂದು ತೆಲಂಗಾಣದಲ್ಲಿದ್ದರು, ಇವಾಗ ಎಲ್ಲಿದ್ದಾರೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರ್ತಾರೆ. ಅಂದರೆ ನೆಕ್ಸ್ಟ್ ಈ ಒಂದು ಮಣಿಪುರದಲ್ಲಿ ಸರ್ ಯಾರು ಸರ್ ಚೇಂಜ್ ಆಗಿಲ್ಲ, ಅವರು ಯಾರು ಅಜಯ್ ಕುಮಾರ್ ಭಲ್ಲಾ ಅಂತ ಹೇಳ್ತೀವಿ ಸರ್ನಾ. ಸೊ ಮಣಿಪುರದಲ್ಲಿ ಒಂದು ಅಜಯ್ ಕುಮಾರ್ ಭಲ್ಲಾ ಅವರೇ ಬೇಕಾಗಿತ್ತು, ಯಾಕಂದರೆ ಅದು ಅಗೇನ್ ಮಿಲಿಟ್ರಿ ಬ್ಯಾಕ್ಗ್ರೌಂಡ್. ಓಕೆ, ಸೊ ಇವ್ರಿಗೆ ಸಹ ಮಿಲಿಟ್ರಿ ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ. ಸೊ ಇವರು ಏನಾಗ್ತಾರೆ, ಈ ಒಂದು ಮಣಿಪುರದ ಗವರ್ನರ್ ಆಗಿದ್ದಾರೆ ಇವರು ಪ್ರಸ್ತುತ. ಓಕೆ, ಸೊ ಮಣಿಪುರದಲ್ಲಿ ಕುಕಿ ಮತ್ತು ಮೈತೇಯಲ್ಲಿ ಯಾರು ಅಜಯ ಆಗಿ ಉಳಿಬೇಕು ಸರ್, ಯಾರಾದರೂ ಅಜಯ ಉಳಿಲಿ ಬಿಡಿ ಸರ್, ಬಟ್ ನಮ್ಮ ಭಾರತದ ನೆಮ್ಮದಿಯಾಗಿ ಉಳಿಲಿ ಅಂತ ಸರ್. ಸೊ ಅಲ್ಲಿ ಅಜಯ್ ಕುಮಾರ್ ಭಲ್ಲಾ ಅವರು ಇದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೇಘಾಲಯದ ಯಾರಿದ್ದಾರೆ ಸರ್, ನಮ್ಮ ಕರ್ನಾಟಕದವರು ಯಾರು, CH ವಿಜಯಶಂಕರ್ ಅವರು. ಕೊಪ್ಪಳದವ್ರಿಗೆ ಇವ್ರು ನೆನಪು ಇರ್ತಾರೆ. ಯಾಕೆ ಕೊಪ್ಪಳದವ್ರಿಗೆ ನೆನಪು ಉಳಿತಾರೆ, ಗವಿಸಿದ್ದೇಶ್ವರ ಮಠ ಜಾತ್ರೆ ಐತಲ್ವಾ, ಸಂಕ್ರಾಂತಿಗೆ ಅಲ್ವಾ. ಸೊ ಸಂಕ್ರಾಂತಿಗೆ ಜಾತ್ರೆ ಆದಾಗ ಈ CH ವಿಜಯಶಂಕರ್ನವ್ರನ್ನ ಸಹ ಕರೆಸಿದ್ರು, ಗವಿಮಠದ ಅಜ್ಜಾರು. ಓಕೆ, ಸೊ ಯಾಕೆ ಕರೆಸಿದ್ರು ಅಂತ ಕೇಳಿದ್ರೆ, ಇವರು ಕೊಪ್ಪಳದವರು, ಇವರು ಮೂಲತಃ ಯಾರು CH ವಿಜಯಶಂಕರ್ ಅವರು, ಮೀನ್ಸ್ ನಮ್ಮ ಕರ್ನಾಟಕದವರು ಇವರು ಮೂಲತಃ ಯಾರು CH ವಿಜಯಶಂಕರ್ ಅವರು. ಓಕೆ, ಸೊ ಅದಕ್ಕೆ ಇವ್ರು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಎಕ್ಸಾಕ್ಟ್ ರಾಜ್ಯ ಕೇಳಿದ್ರೆ ನಿಮಗೆ ಕರ್ನಾಟಕ, ಆ್ಯಂಡ್ ದೆನ್ ಎಕ್ಸಾಕ್ಟ್ ನಿಮಗೆ ಏನಾದರೂ ಜಿಲ್ಲಾ ಕೇಳಿದ್ರೆ ಅವಾಗ ನಾವು ಕೊಪ್ಪಳ ಹೇಳಬೇಕಾಗತ್ತೆ. ಕೊಪ್ಪಳ ನಿಮಗೆ ಕೇಳೋದಿಲ್ಲ, ಕೊಪ್ಪಳ ನಿಮಗೆ ಏನಾದರೂ ಕೇಳ್ತಾ ಇದ್ದರೆ ಅದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರುತ್ತೆ. ಬಟ್ ನಿಮ್ಗೆ ಗೊತ್ತಿರಲಿ, CH ವಿಜಯಶಂಕರ್ ಅವರು ಮೇಘಾಲಯದ ಗವರ್ನರ್ ಆಗಿದ್ದಾರೆ. ಓಕೆ, ಕೊಪ್ಪಳದವರು ಯಾರ್ಯಾರು ಫಂಕ್ಷನ್ಗೆ ದಿನ ಅಟೆಂಡ್ ಆಗಿದ್ರಿ, ಸೊ ಅವ್ರು ನಿಮ್ಗೆ ಗೊತ್ತಿರುತ್ತೆ ಯಾರು CH ವಿಜಯಶಂಕರ್ ಅವರು ಅಂತ. ಓಕೆ, ಸೊ ಅಜಾರೆ ಇವರನ್ನ ಪರಿಚಯ ಮಾಡಿಸಿದ್ರು ಎಲ್ಲ ಜನಕ್ಕೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಿಜೋರಾಂ ರಾಜ್ಯದ ಗವರ್ನರ್ ಯಾರು ಅಂತ ಸರ್, ಯಾರು ಸರ್ ಇವಾಗ ಪ್ರಸ್ತುತ ಯಾರು ಅಂತ ಕೇಳಿದ್ರೆ, ಅವಾಗೂ ಹೇಳಬೇಕಾಗಿದೆ ಸರ್, ಈ ಒಂದು ಜನರಲ್ ಡಾಕ್ಟರ್ ವಿಜಯ್ ಕುಮಾರ್ ಸಿಂಗ್ ಅವರು ಸರ್ನಾ. ಸೊ ಇಲ್ಲಿ ನೋಡಿ ನಿಮಗೆ ಏನು ಈ ಮಣಿಪುರ ಇದ್ರ ಮೇಲೆ, ಮಿಜೋರಾಂನ ಮೇಲೆ ಕಂಡು ಬರುತ್ತೆ ನಿಮಗೆ ಮಣಿಪುರ. ಓಕೆ, ಸೊ ಇಲ್ಲಿ ಏನಿದೆ, ಇಲ್ಲಿ ಅಸ್ಸಾಂ ಇದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಯಾವುದು ಬರುತ್ತೆ, ಓಕೆ, ಇಷ್ಟು ಇಲ್ಲಿ ರಾಜ್ಯ ಇದೆಲ್ಲ, ಇಲ್ಲಿ ತ್ರಿಪುರ ಬರುತ್ತೆ, ಆ್ಯಂಡ್ ದೆನ್ ಇಲ್ಲಿ ಮಿಜೋರಾಂ ಬರುತ್ತೆ, ಆ್ಯಂಡ್ ದೆನ್ ನಿಮಗೆ ಇಲ್ಲಿ ಮಣಿಪುರ ಬರುತ್ತೆ. ಓಕೆ, ಸೊ ಈ ಒಂದು ಮಣಿಪುರದ್ದು ಯಾರಿದ್ದಾರೆ ಅಂತ ಕೇಳಿದ್ರೆ ಅಜಯ್ ಅವರಿದ್ದಾರೆ. ಆ್ಯಂಡ್ ದೆನ್ ಅದ್ರ ಕೆಳಗೆ ಯಾರಿದ್ದಾರೆ ಸರ್, ವಿಜಯ್ ಇದ್ದಾರೆ. ವಿಜಯ್ ಟ್ವಿನ್ಸ್ ಇದ್ದಾರೆ ನೋಡಿ ಎಲ್ಲೇನು ನಿಮಗೆ, ಮೇಲೆ ಅಜಯ್ ಕೆಳಗೆ ವಿಜಯ್. ಅಜಯ್ ಮಣಿಪುರದಲ್ಲಿ, ವಿಜಯ್ ಈ ಒಂದು ಮಿಜೋರಾಮಲ್ಲಿ. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ನಾಗಾಲ್ಯಾಂಡ್ ಯಾರು ಸರ್, N ಫಾರ್ ನಾಗಾಲ್ಯಾಂಡ್, ದೆನ್ N ಫಾರ್ ನಂದಕಿಶೋರ್ ಯಾದವ್ ಅವರು. ಓಕೆ, ಅವರು ಅಂದರೆ ಈ ಒಂದು ಯಾದವ್, ನಂದಕಿಶೋರ್ ಯಾದವ್ ಅವರು ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ನಾಗಾಲ್ಯಾಂಡ್ದ ಗವರ್ನರ್. ಸೊ ಇವ್ರನ್ನ ಸಹ ನಿಮ್ಗೆ ಗೊತ್ತಿರಲಿ, ಇವರು ಸಹ ನೂತನವಾಗಿ ನೇಮಕವಾಗಿರ್ತಕ್ಕಂಥ ಒಬ್ಬ ಗವರ್ನರ್ ಆಗಿದ್ದಾರೆ. ಯಾರು, ಈ ಒಂದು ನಂದಕಿಶೋರ್ ಯಾದವ್ ಅವರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಒಡಿಶಾದ ಯಾರಾಗಿದ್ದಾರೆ ಸರ್, ಒಡಿಶಾದ ಏನಿಲ್ಲ ಸರ್, ಈ ಒಂದು ಹರಿಬಾಬು ಖಂಬಾಪತಿ ಅವರಾಗಿದ್ದಾರೆ. ಹೇ ಹರಿ, ಹೇ ವಿಷ್ಣು, ಹೇ ಜಗನ್ನಾಥ್, ಅದೊಂದು ಡೈಲಾಗ್, ಆ ಒಂದು ರೀಲ್ ಜಾಸ್ತಿ ವೈರಲ್ ಆಗಿತ್ತು ಗೊತ್ತಾ, ಹೇ ಪ್ರಭು ಜಗನ್ನಾಥ್, ಅದು ವಾಟ್ ಎವರ್. ಓಕೆ, ಸೊ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಅದು ಅದರಲ್ಲಿ ಇದೆ ನೋಡಿ, ಹರಿ ಇದೆ, ಜಗನ್ನಾಥ್ ಇದೆ, ಸೊ ಎಲ್ಲ ಸಹ ಇದೆ ನೋಡಿ. ಹರಿ ಎಲ್ಲಿ ಕಂಡು ಬರ್ತಾರೆ ಸರ್ ನಿಮಗೆ, ಸರ್ ಜಗನ್ನಾಥನ ಹತ್ರನೇ ಹರಿ ಇದ್ದಾರೆ. ಸೊ ಮೀನ್ಸ್ ಹರಿ ಈಸ್ ನಥಿಂಗ್ ಬಟ್ ದ ವಿಷ್ಣು. ಸೊ ಮೀನ್ಸ್ ಎಲ್ಲಿ ಅಂದರೆ ಈ ಒಡಿಶಾದಲ್ಲಿ, ಎಲ್ಲಿ ಪುರಿಯಲ್ಲಿ. ಸೊ ಮೀನ್ಸ್ ಅವಾಗ ನೀವು ನೆನ್ಪಿಟ್ಕೊಳ್ಬೇಕೈತೆ, ಹರಿಬಾಬು ಖಂಬಾಪತಿ ಯಾವ ರಾಜ್ಯದ ಗವರ್ನರ್ ಆಗಿದ್ದಾರೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಡಿಶಾ ಅಂತ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪಂಜಾಬ್ದು ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಗುಲಾಬ್ ಚಂದ್ ಕಟಾರಿ ಅವರು. ಓಕೆ, ಸೊ ಯಾವುದು ಈ ಒಂದು ಗುಲಾಬ್ ಚಂದ್ ಕಟಾರಿ ಅವರು ಅಂತ ಹೇಳ್ತೀವಿ. ಸೊ ಪಂಜಾಬ್ ಬಲ್ಲೆ 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 ಅಂತ ಗುಲಾಬ್ನ ಹಾರಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಗುಲಾಬ್ ಚಂದ್ ಕಟಾರಿ ಅವರು ನಿಮ್ಗೆ ನೆನಪಿಡ್ತಾರೆ. ಅಂದರೆ ನೆಕ್ಸ್ಟ್ ಈ ಒಂದು ರಾಜಸ್ಥಾನದ ಯಾರಿದ್ದಾರೆ ಸರ್, ರಾಜಸ್ಥಾನದಲ್ಲಿ ಏನು ಸರ್, ಅಲ್ಲಿ ಈ ಒಂದು ಕಿಸಾನ್ಗಳಿಗೆ ಜಾಸ್ತಿ ಇದು ಇಲ್ವಾ, ಮೀನ್ಸ್ ಭಾಳ ನೀರಿಲ್ಲ, ಏನು ಅದು ಭಾಳ ಕಷ್ಟ ಆಗ್ತಿದೆ. ಸೊ ಅಲ್ಲಿರ್ತಕ್ಕಂಥ ಗವರ್ನರ್ ಯಾರು ಅಂದರೆ ಈ ಒಂದು ಹರಿಭಾವು ಕಿಸನ್ ರಾವ್ ಭಾಗ್ಡೆ ಅಂತ ಹೇಳ್ತೀವಿ ಸರ್. ಯಾರು, ಈ ಒಂದು ಹರಿಭಾವು ಕಿಸನ್ ರಾವ್ ಭಾಗ್ಡೆ ಅವರು ಯಾವುದು, ಈ ಒಂದು ರಾಜಸ್ಥಾನದ ಗವರ್ನರ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಿಕ್ಕಿಂದು ಯಾರು ಸರ್, ಓಂ ಪ್ರಕಾಶ್ ಮಾಥುರ್ ಅವರು. ಯಾರು, ಓಂ ಪ್ರಕಾಶ್ ಮಾಥುರ್ ಅವರು. ನೆನ್ಪಿಟ್ಕೊಳ್ಳಿ, ಓಂ ಪ್ರಕಾಶ್ ಮಾಥುರ್ ಅವರು ಯಾರು ಅಂದರೆ ಒಂದು ಸಿಕ್ಕಿಂ ರಾಜ್ಯದ ಗವರ್ನರ್ ಆಗಿದ್ದಾರೆ. ಓಂ ಪ್ರಕಾಶ್ ಮಾಥುರ್ ಅವರು ಯಾವ ರಾಜ್ಯದ್ದು, ಈ ಒಂದು ಸಿಕ್ಕಿಂ ರಾಜ್ಯದ್ದು. ಸಿಕ್ಕಿಂ ಓಂ ನಮಃ ಶಿವಾಯ, ಸಿಕ್ಕಿಂ ಓಂ ನೆನ್ಪಿಟ್ಕೊಳ್ಳಿ. ಓಕೆ, ಯಾರು ಅಂದರೆ ಒಂದು ಪ್ರಕಾಶ್ ಮಾಥುರ್ ಅವರು. ಓಕೆ, ಓಂ ಪ್ರಕಾಶ್ ಮಾಥುರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ತಮಿಳ್ನಾಡು ಸರ್, ಯಾರು ಸರ್, ರಾಜೇಂದ್ರ ಚೋಳ ಅಲ್ಲ ಸರ್, ನೀವೇನು ತಪ್ಪು ಹೇಳ್ತಿದ್ದೀರಾ, ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಸರ್. ಯಾರು ಅಂದರೆ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು. ಸೊ ಇವರು ಕೇರಳದ್ದು ಸಹ ಗವರ್ನರ್ ಇವರೇ, ಆ್ಯಂಡ್ ನೆಕ್ಸ್ಟ್ ತಮಿಳ್ನಾಡು ಸಹ ಗವರ್ನರ್ ಇವರೇ. ಸರ್ ಅದೇ ಹೇಗಾಗುತ್ತೆ ಸರ್, ಎರಡೆರಡು ರಾಜ್ಯಕ್ಕೆ ಒಬ್ಬೊಬ್ಬನೇ ಇರೋಕ್ಕಾಗಲ್ಲ. ಯಾಕೆ ಇರೋಕ್ಕಾಗಲ್ಲ ಅಂತ ಕೇಳಿದ್ರೆ 1956ರಲ್ಲಿ ಒಂದು ತಿದ್ದುಪಡಿ ಆಗಿದೆ ಸರ್, ನಿಮ್ಗೆ ಗೊತ್ತಿರಬೇಕು. 1956ರಲ್ಲಿ 7ನೇ ತಿದ್ದುಪಡಿ ಆಗುತ್ತೆ. 7ನೇ ತಿದ್ದುಪಡಿ ಏನಂತ ಹೇಳ್ತಂದ್ರೆ, ಒಬ್ಬ ವ್ಯಕ್ತಿ 2 ಅಥವಾ 3 ರಾಜ್ಯಗಳಿಗೆ, 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಒಬ್ಬನೇ ಗವರ್ನರ್ ಇರಬಹುದು ಅಂತ ಹೇಳ್ತೀವಿ. ಯಾವುದು 7ನೇ ತಿದ್ದುಪಡಿ, ಅದು ಸಹ ನಿಮಗೆ ಗೊತ್ತಿರಲಿ. ಸೊ ಅದರ ಪ್ರಕಾರ ಈ ಒಂದು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ತಮಿಳುನಾಡು ಹಾಗೆ ಕೇರಳದ 2 ರಾಜ್ಯಗಳ ಗವರ್ನರ್ ಇವರು ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ತೆಲಂಗಾಣಕ್ಕೆ ಯಾರಿದ್ರು ಸರ್ ಜಿಷ್ಣು ದೇವ್ ದೇಸಾಯಿ ಅವರಿದ್ರು ಸರ್. ಜಿಷ್ಣು ಮೀನ್ಸ್ ಅದು ನನಗೆ ಹೇಗೆ ಅಂದರೆ, ಜಿಷ್ಣು ಅನ್ನೋದು ನಂಗೆ ಜಿಷ್ಣು ಅಂತ ನನ್ನ ಮೈಂಡಲ್ಲಿ ಬರಲ್ಲ, ಅದು ನನಗೆ ವಿಷ್ಣು ಅಂತ ಬರುತ್ತೆ. ಓಕೆ, ಸೊ ಮೀನ್ಸ್ ವಿಷ್ಣು ಕೃಷ್ಣ ವಾಟ್ ಎವರ್ ದ ಗಾಡ್ ಏನೇನು ಬರ್ತಾರೆ. ಸೊ ಜಿಷ್ಣು ಅಲ್ಲ, ಇವಾಗ ಇಲ್ಲಿವರೆಗೆ ಏನಿದ್ರು ಅಂದರೆ ವಿಷ್ಣು ಇದ್ದರು.
ಓಕೆ, ವಿಷ್ಣುದೇವ್ ದೇಸಾಯಿ ಇವರಿದ್ರು ಅಂತ ನೆನ್ಪಿಟ್ಕೊಳ್ಳಿ. ವಿಷ್ಣು ಇವಾಗ ಏನು ಬಂದಿದ್ದಾನೆ ಸರ್? ಶಿವನೇ ಬಂದುಬಿಟ್ಟ ಸರ್. ಓಕೆ, ಸೊ ಶಿವ ಪ್ರತಾಪ್ ಶುಕ್ಲಾ ಅವರು ಬಂದಿದ್ದಾರೆ ಪ್ರಸ್ತುತ. ಹಾಗಾದರೆ ಶಿವ ಪ್ರತಾಪ್ ಶುಕ್ಲಾ ಅವರು ಮಾಜಿ ಯಾವ ರಾಜ್ಯದ ಗವರ್ನರ್ ಅಂತ ನಿಮಗೆ ಕೇಳ್ಬೋದಲ್ಲ ಸರ್? ಎಲ್ಲಿ ಸರ್? ಅವಾಗಲೇ ಹೇಳ್ತಿದ್ರಲ್ಲ, ಏನು ಕವನ ಕತೆ ಅಂತ ಏನೋ ಹೇಳ್ತಿದ್ರಿ. ಯಾರು? ಈ ಹಿಮಾಚಲ ಪ್ರದೇಶ. ಓಕೆ, ಹಿಮಾಚಲ ಪ್ರದೇಶದ ಮಾಜಿ ಗವರ್ನರ್ ಅಂದರೆ ಯಾರು ಅಂದರೆ ಶಿವಪ್ರತಾಪ್ ಶುಕ್ಲಾ ಅವರು. ಯಾವ ಪ್ರಸ್ತುತ ಹಿಮಾಚಲ ಪ್ರದೇಶದ ಗವರ್ನರ್ ಯಾರಾಗಿದ್ದಾರೆ ಸರ್? ಕವೀಂದ್ರ ಗುಪ್ತಾ ಅಂತ ನೀವು ಹೇಳಿದ್ರಲ್ಲ, ಹೌದಾ? ಕವೀಂದ್ರ ಗುಪ್ತಾ ಅವರು. ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ತ್ರಿಪುರಾದ ಯಾರಿದ್ದಾರೆ ಅಂತ ಕೇಳಿದ್ರೆ ಒಂದು ಇಂದ್ರ ಸೇನಾ ರೆಡ್ಡಿನಲ್ಲೂ ಅವರು ಇದ್ದಾರೆ ನೋಡಿ. ಯಾರು? ಈ ಒಂದು ತ್ರಿಪುರಾದ್ದು ಇಂದ್ರ ಸೇನಾ ರೆಡ್ಡಿನಲ್ಲೂ ಅವರು. ಇಲ್ಲಿ ಈ ಒಂದು ತ್ರಿಪುರ ಸುಂದರಿಯನ್ನು ಗೆಲ್ಲಕ್ಕೆ, ಓಕೆ, ಯಾರನ್ನ? ತ್ರಿಪುರ ಸುಂದರಿಯನ್ನು ಗೆಲ್ಲಕ್ಕೆ ಇಂದ್ರ ಏನು ಮಾಡ್ತಾನೆ, ಆತನ ಸೇನೆಯನ್ನೇ ಕರ್ಕೊಂಡು ರೆಡ್ಡಿಯ ಈ ಒಂದು ನಲ್ಲೆಯನ್ನು, ಯಾರು? ಈ ಒಂದು ರೆಡ್ಡಿ ಮನೆತನದಲ್ಲಿರ್ತಕ್ಕಂತಹ ಒಂದು ನಲ್ಲೆಯನ್ನು, ಮೀನ್ಸ್ ಒಂದು ಆಂಧ್ರ ಪ್ರದೇಶದ ಒಂದು ನಲ್ಲೆಯನ್ನು ಕರ್ಕೊಂಡು ಹೋಗೋಕ್ಕೆ ಆತ ಯುದ್ಧವನ್ನೇ ಮಾಡಕ್ಕೆ ಬಂದಿರ್ತಾನೆ. ಹೆಸರನ್ನ ಯಾರು ಅಂತ ಕೇಳಿದ್ರೆ ಒಂದು ಇಂದ್ರ ಸೇನಾ. ಓಕೆ, ಸೊ ಇಂದ್ರ ಸೇನೆಯನ್ನೇ ತೆಗೆದುಕೊಂಡು ಬಂದಿರ್ತಾನೆ. ಯಾರನ್ನ ಅಂತಂದರೆ ಈ ಒಂದು ತ್ರಿಪುರ ಸುಂದರಿಯನ್ನು ಮದುವೆ ಆಗೋಕ್ಕೆ. ಓಕೆ, ಸೊ ನಲ್ಲೆ ಅಂತ ನೆನ್ಪಿಟ್ಕೊಳ್ಳಿ, ಇಂದ್ರ ಸೇನಾ ರೆಡ್ಡಿ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಉತ್ತರ ಪ್ರದೇಶದ ಯಾರು? ಶ್ರೀಮತಿ ಆನಂದಿಬೆನ್ ಪಟೇಲ್ ಅವರು ಅಂತ ಹೇಳ್ತೀವಿ ಸರ್ನಾ. ಉತ್ತರ ಪ್ರದೇಶ ಆನಂದವಾಗಿದೆ ಇವಾಗ ಪ್ರಸ್ತುತ, ಹಾಗೆ ನೆನ್ಪಿಟ್ಕೊಳ್ಳಿ, ಆನಂದಿಬೆನ್ ಉಳಿತಾರೆ. ಅದೇ ನೆಕ್ಸ್ಟ್ ಈ ಒಂದು ಉತ್ತರಾಖಂಡದ ಯಾರಿದ್ದಾರೆ ಸರ್ ಅಂತ ಕೇಳಿದ್ರೆ ಒಂದು ಗುರ್ಮೀತ್ ಸಿಂಗ್ ಅವರು ಇದ್ದಾರೆ. ಯಾರು? ಇಂದು ಲೆಫ್ಟಿನೆಂಟ್ ಜನರಲ್ ಗುರ್ಮೀತ್ ಸಿಂಗ್ ಅವರು ಅಂತ ಹೇಳ್ತೀವಿ ಸರ್ನ. ಯಾವುದು? ಈ ಒಂದು ಉತ್ತರ ಖಂಡಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಸರ್ ಪಶ್ಚಿಮ ಬಂಗಾಳಕ್ಕೆ ಯಾರು ಸರ್? ಆರ್ ಎನ್ ರವಿ. ಈ ಆರ್ ಎನ್ ರವಿ ಎಷ್ಟು ನ್ಯೂಸಲ್ಲಿ ಇರ್ತಾರೆ ಅಂತ ಅಂದರೆ ನಿಮಗೆ ಹೆವಿ ನ್ಯೂಸಲ್ಲಿ ಇರ್ತಿದ್ರು ಇವರು. ಯಾಕೆಂದರೆ ಈ ತಮಿಳ್ನಾಡು ಸರ್ಕಾರಕ್ಕೆ ಅತಿ ಹೆಚ್ಚು ಕಾಟ ಕೊಟ್ಟವರೇ ಆರ್ ಎನ್ ರವಿ ಅಂತ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಬಿಲ್ಗಳನ್ನು ಇವರು ಸುಮ್ಮನೆ ನೀವು ಕೊಡ್ತಿದ್ರಾ ಸೈನ್, ನಾನೇನು ಮಾಡಲ್ಲ, ಸುಮ್ಮನೆ ನನ್ನ ಹತ್ರ ಇರಲಿ ಅಂತ ಸುಮ್ಮನೆ ಇಟ್ಕೊಳ್ಳೋರು ಇವರು. ಸೊ ಇದಕ್ಕೆ ಇದು ಕೋರ್ಟಲ್ಲಿ ಸಹ ಕೇಸ್ ಆಗಿತ್ತು, ಸುಪ್ರೀಂ ಕೋರ್ಟ್ ಸಹ ಆದೇಶ ಸಹ ಮಾಡಿತ್ತು ಇವರಿಗೆ, ನೀನು ಸರಿಯಾಗಿ ಕೆಲಸ ಮಾಡಿಗುರು ಅಂತ. ಸೊ ಅದಕ್ಕೆ ಏನು ಮಾಡಿದ್ದಾರೆ ಪ್ರೆಸಿಡೆಂಟ್ ಅವರು, ಯಾಕೋ ಇವರಿಗೆ ಕೇರಳದವ್ರಿಗೆ, ಸಾರಿ ಯಾರಿಗೆ ತಮಿಳ್ನಾಡವ್ರಿಗೆ ಆಗಿ ಬರ್ತಾ ಇಲ್ಲ, ಸೊ ಅದಕ್ಕೆ ನೀವೇನು ಮಾಡ್ಬೋರು, ಸೊ ಹೇಗೂ ದಕ್ಷಿಣದಲ್ಲಿ ಇದ್ದೇವಾಗ ಸೌತಲ್ಲಿದೆ, ಸೌತ್ ಬಟ ನೀನು ಸುಮ್ಮನೆ ನಾರ್ತಿಗೆ ಬಾ ಅಂತ ರಿಟರ್ನ್ ಕರ್ಸ್ಕೊಂಡಿದ್ದಾರೆ ಸರ್ನ. ಯಾರನ್ನ? ಈ ಒಂದು ಆರ್ ಎನ್ ರವಿ ಅವರನ್ನು ಸರ್ನ. ಸೊ ಯಾವ ರಾಜ್ಯದ ಗವರ್ನರ್ ಆಗಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್ ಪಶ್ಚಿಮ ಬಂಗಾಳದ ಗವರ್ನರ್ ಇವರು ಆಗಿದ್ರು ಅಂತ. ಯಾರು? ಈ ಒಂದು ಆರ್ ಎನ್ ರವಿ ಅವರು. ನೆನ್ಪುಳಿತದ? ಓಕೆ, ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಇವಾಗ ಏನು ಮಾಡೋಣ ಸರ್? ಯಾರನ್ನ? ಲೆಫ್ಟಿನೆಂಟ್ ಗವರ್ನರ್ಗಳನ್ನು ನೋಡ್ಕೊಳ್ಳೋಣ. ಓಕೆ, ಯಾರನ್ನು ನೋಡ್ಕೊಳ್ಳೋಣ? ಲೆಫ್ಟಿನೆಂಟ್ ಗವರ್ನರ್ಗಳನ್ನು. ಓಕೆ, ಯಾರಿದ್ದಾರೆ ಸರ್ ಇವಾಗ ಪ್ರಸ್ತುತ ಗವರ್ನರ್ಗಳು? ಲೆಫ್ಟಿನೆಂಟ್ ಗವರ್ನರ್ಗಳು ಯಾರ್ಯಾರು? ಓಕೆ, ನೋಡುವ ಬನ್ನಿ. ಈ ಒಂದು ಅಂಡಮಾನ್ ನಿಕೋಬಾರ್ಗಿದ್ದಾರೆ. ಯಾರು ಸರ್? ಅಡ್ಮಿರಲ್ ಡಿ ಕೆ ಜೋಶಿ ಅವರು ಸರ್. ಯಾರು? ಈ ಒಂದು ಡಿ ಕೆ ಜೋಶಿ ಅವರು ಅಂಡಮಾನ್ ನಿಕೋಬಾರ್ಗಿದ್ದಾರೆ ನೋಡಿ. ಅಂದರೆ ನೆಕ್ಸ್ಟ್ ಈ ಒಂದು ಗುಲಾಬ್ ಚಂದ್ ಕಟಾರಿಯಾ ಅವರು ಸರ್, ಪಂಜಾಬ್ ಅಂತ ಹೇಳಿದ್ರಲ್ಲ ಸರ್, ಪಂಜಾಬ್ ಮತ್ತು ಈ ಒಂದು ಚಂಡೀಗಢ್ಗೆ ಒಬ್ಬರೇ ಇದ್ದಾರೆ ಸರ್ ಅವರು. ಯಾರು ಅಂದರೆ ಒಂದು ಗುಲಾಬ್ ಚಂದ್ ಕಟಾರಿಯಾ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಪ್ರಫುಲ್ ಪಟೇಲ್ ಅವರು. ಓಕೆ, ಸೊ ಇವರು ಯಾವ ರಾಜ್ಯದ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ದಾದ್ರಾ ನಗರ್ ಹವೇಲಿ ಮತ್ತು ಈ ಒಂದು ದೀವ್ ದಮನ್ ಅಂತ ಹೇಳಬೇಕಾಗುತ್ತೆ. ಯಾರು? ಈ ಒಂದು ಪ್ರಫುಲ್ ಪಟೇಲ್ ಅವರು. ಓಕೆ, ಸೊ ಅವ್ರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ತರಣ್ಜಿತ್ ಸಿಂಗ್ ಸಂಧು ಅವರು. ಓಕೆ, ಸೊ ಇವರು ಯಾವುದಕ್ಕೆ ಆಗಿದ್ದಾರೆ ಅಂದರೆ ಒಂದು ದೆಹಲಿಗೆ ಆಗಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಈ ಒಂದು ದೆಹಲಿಯ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಯಾರಾಗಿದ್ದರು ಅಂತ ಕೇಳಿದ್ರೆ ವಿನಯ್ ಕುಮಾರ್ ಸಕ್ಸೇನಾ ಅವರಾಗಿದ್ದರು. ಈ ವಿನಯ್ ಕುಮಾರ್ ಸಕ್ಸೇನಾ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ ಕವೀಂದ್ರ ಗುಪ್ತಾ ಅವರ ಬದಲಿಗೆ ಅವರು ಲಡಾಖಿಗೆ ಹೋಗಿದ್ದಾರೆ. ಬಟ್ ಈ ಒಂದು ಲಡಾಖಲ್ಲಿ ಯಾರು ಬಂದಿದ್ದಾರೆ ಅಂದರೆ ಒಂದು ದೆಹಲಿಯ ಗವರ್ನರ್ ಆಗಿರ್ತಕ್ಕಂಥ ಈ ಒಂದು ಲೆಫ್ಟಿನೆಂಟ್ ವಿನಯ್ ಕುಮಾರ್ ಸಕ್ಸೇನಾ ಅವರು ಬಂದಿದ್ದಾರೆ. ಓಕೆ, ಸೊ ನಿಮ್ಗೆ ಗೊತ್ತಿರುತ್ತೆ, ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಮನೋಜ್ ಸಿನ್ಹಾ ಅವರು ಈ ಒಂದು ಜಮ್ಮು ಕಾಶ್ಮೀರದ ಈ ಒಂದು ಗವರ್ನರ್ ಆಗಿದ್ದಾರೆ, ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಸೊ ಇವ್ರ ಬದಲಾವಣೆ ಏನಾಗಿಲ್ಲ ಸರ್ನಾ. ಸೊ ಇವರೇ ಇದ್ದಾರೆ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತ ಕೇಳಿದ್ರೆ ಇವರ ಜಾಗಕ್ಕೆ, ಯಾರ ಜಾಗಕ್ಕೆ? ಈ ಕವೀಂದ್ರ ಗುಪ್ತಾ ಅವರ ಜಾಗಕ್ಕೆ, ಮೀನ್ಸ್ ಒಂದು ಲಡಾಖ್ಗೆ ಇವರು ವಿನಯ್ ಕುಮಾರ್ ಸಕ್ಸೇನಾ ಹೋಗಿದ್ದಾರೆ. ಆ್ಯಂಡ್ ದೆನ್ ವಿನಯ್ ಕುಮಾರ್ ಸಕ್ಸೇನಾ ಎಲ್ಲಿದ್ರು? ದೆಹಲಿಗಿದ್ರು. ಸೊ ಆ ಒಂದು ದೆಹಲಿಯ ಸ್ಥಾನಕ್ಕೆ ಯಾರು ಬಂದಿದ್ದಾರೆ ಅಂತ ಕೇಳಿದ್ರೆ ಒಂದು ತರಣ್ಜಿತ್ ಸಿಂಗ್ ಸಂಧು ಅವರು ಬಂದಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಯಾರು ಅಂದರೆ ಒಂದು ತರಣ್ಜಿತ್ ಸಿಂಗ್ ಸಂಧು ಅವರು. ಆ್ಯಂಡ್ ದೆನ್ ಒಂದು ಜಮ್ಮು ಕಾಶ್ಮೀರಕ್ಕೆ ಯಾರು ಸರ್? ಮನೋಜ್ ಸಿನ್ಹಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಲಕ್ಷದ್ವೀಪಕ್ಕೆ ಯಾರು ಸರ್? ದೀವ್ ದಮನಕ್ಕೆ ಯಾರಿದ್ರಲ್ವ ಅವರು ಸಹ ಲಕ್ಷದ್ವೀಪಕ್ಕೆ ಅವರೇ ಇರ್ತಾರೆ ಆಲ್ಮೋಸ್ಟ್. ಯಾರಂದರೆ ಈ ಒಂದು ಪ್ರಫುಲ್ ಪಟೇಲ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಪ್ರಫುಲ್ ಪಟೇಲ್ ಅವರು. ಅಂದರೆ ನೆಕ್ಸ್ಟ್ ಈ ಒಂದು ಪುದುಚೇರಿಯಲ್ಲಿ ಯಾರಿದ್ದಾರೆ ಸರ್? ಪುದುಚೇರಿಯಲ್ಲಿ ಪ್ರಸ್ತುತ ಈ ಒಂದು ಕೆ ಕೈಲಾಶನ್ ಅವರು ಇದ್ದಾರೆ. ಓಕೆ, ಯಾರು? ಈ ಒಂದು ಕೈಲಾಶ್ನಾಥನ್ ಅವರು. ಓಕೆ, ಸೊ ಇವರಿದ್ದಾರೆ ಎಲ್ಲಿ ಅಂದರೆ ಒಂದು ಪುದುಚೇರಿಯ ಒಂದು ಲೆಫ್ಟಿನೆಂಟ್ ಗವರ್ನರ್ಗಳು. ಓಕೆ, ಸೊ ಎಲ್ಲ 28 ರಾಜ್ಯಗಳ ಹಾಗೆ 8 ಕೇಂದ್ರಾಡಳಿತ ಪ್ರದೇಶಗಳ ಗವರ್ನರ್ ಮತ್ತು ಲೆಫ್ಟಿನೆಂಟ್ ಗವರ್ನರ್ ನಿಮಗೆ ನೆನಪುಳಿದ್ರು ಅಂತ ನಾನು ಭಾವಿಸ್ತೀನಿ. ಅದನ್ನು ಈ ಒಂದು ಕ್ಲಾಸ್ ನಿಮಗೆ ಸಂಪೂರ್ಣವಾಗಿ ಉಪಯೋಗ ಆಗಿದೆ ಅನ್ನೋ ಸಹ ನಾನು ಭಾವಿಸ್ತೇನೆ. ಆ್ಯಂಡ್ ದೆನ್ ಏನೇ ಎಡಿಷ್ನಲ್ ಮಾತುಗಳು ಹೇಳಿದ್ರು ಸಹ ಜಸ್ಟ್ ನಿಮಗೆ ನೆನಪುಳಿಬೇಕು ಅಂತ. ಓಕೆ, ಸೊ ಮೀನ್ಸ್ ಫನ್ನಲ್ಲಿ ಹೇಳ್ತಾ ಹೋದರೆ ಅದು ನೆನಪುಳಿತದೆ ಅನ್ನೋದು ನನ್ನ ಒಂದು ಭಾವನೆ. ಓಕೆ, ಸೊ ಅದಕ್ಕೆ ಅದನ್ನೆಲ್ಲ ಹೇಳ್ತೀನಿ ಅಂತ ಹೇಳ್ತಾ, ಸೊ ಏನಾದರೂ ಮಿಸ್ ಆಗಿದ್ರೆ
ತಿಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ, ಮತ್ತೊಂದು ಸರಿ ಕೇಳಿ ಅಷ್ಟೇ. ಓಕೆ, ಸೊ ಆ್ಯಂಡ್ ದೆನ್ ಕರೆಕ್ಟ್ ಆಗಿದ್ರೆ ಏನಿಲ್ಲ, ಸೊ ಎಕ್ಸಾಮಲ್ಲಿ ಕರೆಕ್ಟ್ ಮಾಡಿ ಬನ್ನಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಈ ಒಂದು ಕ್ಲಾಸ್ನ, ಸೊ ಅವರಿಗೂ ಸಹ ಇದು ಉಪಯೋಗ ಆಗುತ್ತೆ ಸರಿನಾ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.